ಸಿಂಪಲ್ ಆಗಿರುವಂತಹ ಅಡುಗೆ ಭಟ್ರು ಮಾಡುವಂತಹ ಮಸಾಲೆ ಪದಾರ್ಥಗಳು ಹಾಕದೆ ಮಾಡುವಂತಹ ಪಲ್ಯ ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ನಮ್ಮ ಉಡುಪಿ ಕಡೆ ಮಾಡುವಂತಹ ಸೂಪರ್ ಆಗಿರುವಂತಹ ಪಲ್ಯ ಇದು. ಬನ್ನಿ ಮಾಡುವ ವಿಧಾನ ನೋಡೋಣ. ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಈ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ. ಸಿಹಿ ಕುಂಬಳಕಾಯಿ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಇದನ್ನು ನಮ್ಮ ಕಡೆ ಚೀನಿಕಾಯಿ ಅಂತಾನೂ ಕರೀತಾರೆ. ಇದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ 1 ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಕೊಬ್ಬರಿ ಎಣ್ಣೆಯಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಈ ರೀತಿ ಹುರಿಯಿರಿ. ನಂತರ ಇದಕ್ಕೆ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿರುವಂತಹ 5 ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ಬೇಕಾಗುವಷ್ಟು ಖಾರ ನೀವು ಹಾಕ್ಕೊಳ್ಳಿ. ಹಸಿಮೆಣಸನ್ನು ಸ್ವಲ್ಪ ಹುರಿದ ನಂತರ ಕಟ್ ಮಾಡಿರುವಂತಹ ಸಿಹಿ ಕುಂಬಳಕಾಯಿನ ಸೇರಿಸ್ತಾ ಇದ್ದೀನಿ. ಈ ಪಲ್ಯಕ್ಕೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳು ಹಾಕಬೇಕಂತಿಲ್ಲ. ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮಾಡಬಹುದು. ತಿಂಡಿಗೂ ಊಟಕ್ಕೂ ಸಖತ್ ರುಚಿಯಾಗಿರುತ್ತೆ ಈ ಪಲ್ಯ. 1 ಲೋಟದಷ್ಟು ನೀರನ್ನು ಸೇರಿಸಿ ಹಾಗೆ 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿಟ್ಟು ಇದನ್ನು ಬೇಯಿಸಬೇಕು. ನೋಡಿ, ಇದು ಅರ್ಧ ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ರುಚಿಗೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಚೀನಿಕಾಯಲ್ಲಿ ಸಿಹಿ ಅಂಶ ಇರೋದ್ರಿಂದ ಬೆಲ್ಲ ಜಾಸ್ತಿ ಹಾಕಬೇಕಂತಿಲ್ಲ. ಉಪ್ಪು ಮತ್ತು ಬೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಚೀನಿಕಾಯಿ ಚೆನ್ನಾಗಿ ಬೆಂದು ನೀರು ಪೂರ್ತಿಯಾಗಿ ಹೀರ್ಕೊಳ್ಬೇಕು. ಚೀನಿಕಾಯಿ ಸ್ವಲ್ಪ ಗ್ಯಾಸ್ ಆಗಿರೋದ್ರಿಂದ ನಾನು ಇಲ್ಲಿ ಇಂಗಿನ ಪುಡಿ ಹಾಕಿದ್ದೇನೆ. ನೀರು ಹೆಚ್ಚು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಇದು ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀರು ಪೂರ್ತಿಯಾಗಿ ಹೀರ್ಕೊಂಡ ನಂತರ ಇದಕ್ಕೆ ಕಾಯಿ ತುರಿನ ಸೇರಿಸಬೇಕು. ಯಾವುದೇ ರೀತಿ ಪಲ್ಯ ಮಾಡಬೇಕಾದ್ರೂ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿದ್ದೇನೆ. ಕಾಯಿ ತುರಿ ಹಾಕಿದ ನಂತರ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿರುವಂತಹ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ದೋಸೆ, ಅನ್ನಕ್ಕೂ ತಿನ್ನಬಹುದು. ಸಖತ್ ರುಚಿಯಾಗಿರುತ್ತೆ. ನಾನಿಲ್ಲಿ ಅನ್ನದ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಪಲ್ಯದ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿ ತಿಂತಾ ಇದ್ದರೆ ವಾವ್, ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.